ಯಾವುದೇ ಪೂಜೆ ಇರಲಿ, ಸಮಾರಂಭ ಇರಲಿ, ಅಲ್ಲಿ ಬಾಳೆ ಎಲೆಯಿಂದ ಅಲಂಕಾರ ಮಾಡಿದ್ರೆ ಅದರ ಕಳೆಯೇ ಬೇರೆ. ತೋರಣ ಅಂದಾಕ್ಷಣ ಬಹುತೇಕ ಜನ ಖರೀದಿ ಮಾಡಿ ಬಾಗಿಲಿಗೆ ಹಾಕಿ ಅಲಂಕರಿಸುತ್ತಾರೆ. ಆದ್ರೆ ಬಾಳೆ ಎಲೆಯಿಂದ ಸುಂದರವಾದ ತೋರಣವನ್ನ ತಯಾರಿಸಬಹುದು ಅಂತಾರೆ ನಮ್ಮ ಸಿರಿಸಕ್ಕಿ. ಹಾಗಾದ್ರೆ ಯಾವ ರೀತಿ ಬಾಳೆ ಎಲೆಯಿಂದ ಸುಂದರವಾದ ತೋರಣ ತಯಾರಿಸ್ತಾರೆ ಅಂತ ನೋಡೋಣ ಬನ್ನಿ. ನಾವು ನಮ್ಮ ಮನೆ ಬಾಗಿಲಿಗೆ ಎಷ್ಟೋ ವಿಧವಾದ ತೋರಣಗಳನ್ನ ಹಾಕ್ತೀವಿ. ಅದರಲ್ಲಿ ಪ್ಲಾಸ್ಟಿಕ್ದು, ಹೂವಿಂದು ಮತ್ತು ಮಾವಿನ ಎಲೆದು ತೋರಣ ಎಲ್ಲ ಕಟ್ತೀವಿ. ಅದೇ ಥರ ಇವತ್ತು ಒಂದು ಹಸಿರಾಗಿರೋ ಬಾಳೆ ಎಲೆ ತೋರಣ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಾಳೆ ಎಲೆ ತೋರಣ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬಾಳೆ ಎಲೆ, ಸ್ಯಾಟಿನ್ ರಿಬ್ಬನ್ ರೋಸಸ್, ಮುತ್ತುಗಳು ಮತ್ತು ಗೋಲ್ಡನ್ ಬೀಡ್ಸ್, ಗುಂಡ್ ಪೆನ್, ಟಿಶ್ಯೂ ಲೇಸ್, ವೈಟ್ ಗ್ಲೂ, ಸ್ಟೇಪ್ಲರ್ ಮತ್ತು ಕತ್ತರಿ. ಬಾಳೆ ಎಲೆ ತೊಗೋಬೇಕಾದ್ರೆ ಹಸಿರು ಬಣ್ಣವಾಗಿರೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ತೊಗೊಂಡ್ಮೇಲೆ ಸ್ವಲ್ಪ ಒದ್ದೆ ಬಟ್ಟೆನಲ್ಲಿ ಇದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಬೇಕಾದ್ರೆ ಈ ಥರ ಮಾಡಬೇಕು. ಹೀಗೆ ಮಾಡಿದ್ರೆ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಥರ ಕ್ಲೀನ್ ಮಾಡಬೇಕು. ಬಾಳೆ ಎಲೆನ ಕಟ್ ಮಾಡ್ಕೋಬೇಕು. ಕತ್ತರಿಸಾದ್ಮೇಲೆ ಇದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸ್ಕೋಬೇಕು. ಈ ಬಾಳೆ ಎಲೆ ಕತ್ತರಿಸ್ಬೇಕಾದ್ರೆ ಒಂದು 4 ಲೈನ್ ಅಷ್ಟು ಬಿಟ್ಟು ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿ ಆದಮೇಲೆ ಇದರಿಂದ ಮೊದಲು ಕೋನ್ ಮಾಡ್ಕೋಬೇಕು. ಕೋನ್ ಮಾಡ್ಕೊಳ್ಳೋಕ್ಕೆ ಈ ಥರ ಹಿಂದೆಗಡೆ ತಿರುಗಿಸ್ಕೊಂಡು ಈ ಎಡ್ಜಿಂದ, ಈ ಮೂಲೆಯಿಂದ ಹೀಗೆ ತಿರುಗಿಸ್ತಾ ಬರಬೇಕು. ಸ್ವಲ್ಪ ಫೋಲ್ಡ್ ಮಾಡಿ ಹೀಗೆ ತಿರುಗಿಸ್ಬೇಕು. ಈ ಥರ ಬರುತ್ತೆ ನೋಡಿ. ಈ ಥರ ಸ್ಟೇಪಲ್ ಮಾಡಬೇಕು ನೋಡಿ. ಇವಾಗ ನಾನು 15 ಪೀಸಸ್ ಮಾಡಿದ್ದೀನಿ. ಇದಾದ ನಂತರ ಬೇರೆ ಫೋಲ್ಡಿಂಗ್ ಮಾಡಬೇಕು. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಯಾವಾಗಲೂ ಫೋಲ್ಡ್ ಮಾಡಬೇಕಾದ್ರೆ ಹಿಂದೆಗಡೆ ತೊಗೋಬೇಕು. ಹಿಂದೆಗಡೆ ತೊಗೊಂಡು ಈ ಥರ 90 ಡಿಗ್ರಿಗೆ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಈ ಕಡೆಯಿಂದ 90 ಡಿಗ್ರಿ ಹೀಗೆ ಮಾಡ್ಕೋಬೇಕು. ಈ ಥರ ಶೇಪ್ ಬಂದಾಗ ಒಂದು ಕೋನ್ ತೊಗೊಂಡು ಇನ್ನೊಂದು ಪೀಸ್ ತೊಗೊಳ್ಳಿ. ಹಿಂದೆಗಡೆಯಿಂದ ಅದೇ ಥರ ಫಸ್ಟ್ ಒನ್ ಯಾವ ಥರ ಫೋಲ್ಡ್ ಮಾಡಿದು ಅದೇ ಥರ ಫೋಲ್ಡ್ ಮಾಡಬೇಕು. ಹಿಂಗೆ ಫೋಲ್ಡ್ ಮಾಡಿ ನೋಡಿ. ಈ ಕಡೆ ರೈಟ್ ಆ್ಯಂಡ್ ಲೆಫ್ಟ್ ಈ ಥರ ಮಡಗೆ ಆದಮೇಲೆ ಸ್ಟೇಪಲ್ ಮಾಡಬೇಕು. ಮತ್ತು ಇದೇ ಥರ 3 ಸ್ಟೆಪ್ಸ್ ಮಾಡಬೇಕು. ಬೇಕಾದರೆ 5 ಸ್ಟೆಪ್ಸು ಮಾಡ್ಕೋಬೋದು. ನಾನಿವಾಗ 3 ಸ್ಟೆಪ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ 3ನೇ ಸ್ಟೆಪ್ಪು ಆದಮೇಲೆ ಇದೆಲ್ಲ 3 ಸ್ಟ್ರಾಂಗಾಗಿ ನಿಲ್ಲಬೇಕಾದ್ರೆ ಈ ಥರ ಸ್ಟೇಪಲ್ ಮಾಡಿಬಿಡ್ಬೇಕು. ಇಲ್ಲದಿದ್ದರೆ ಓಪನ್ ಆಗಿಬಿಡುತ್ತೆ. ಹಿಂಗೆ ಮಾಡಿಬಿಡ್ಬೇಕು ನೋಡಿ. ಈ ಥರ 15 ಪೀಸಸ್ ರೆಡಿ ಆದಮೇಲೆ ಲೇಸ್ ತೊಗೋಬೇಕು. ಲೇಸ್ ತೊಗೊಂಡು, ಲೇಸು ಅದ್ರದ್ದು ಇಲ್ಲದಿದ್ದರೆ ಪ್ಲಾಸ್ಟಿಕ್ ಕೂಡ ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ರಿಬ್ಬನ್ ಕೂಡ ಯೂಸ್ ಮಾಡ್ಬೋದು. ನಮ್ಮ ಬಾಗಿಲು ಸೈಜ್ ಎಷ್ಟಿದೆ ನೋಡಿಕೊಂಡು ಅದ್ರ ತಕ್ಕಂಗೆ ಇದನ್ನು ಕತ್ತರಿಸ್ಕೋಬೇಕು. ಈ ಥರ ಮಾಡಿಕೊಂಡು ಒಂದೊಂದಾಗಿ ಮೊದಲು ಇದ್ರ ಮೇಲೆ ಜೋಡಿಸ್ಕೋಬೇಕು. ಈ ಥರ ಜೋಡಿಸ್ಕೋಬೇಕು. ಈ ಥರ ಎಲ್ಲ ಪಕ್ಕ ಮಡಗಿ ಜೋಡಿಸಿದ ಮೇಲೆ ಸ್ಟೇಪ್ಲರಿಂದ ಸ್ಟೇಪಲ್ ಮಾಡ್ತಾ ಹೋಗಬೇಕು. ಈ ಥರ ಆದಮೇಲೆ ಇಲ್ಲಿರೋ ಎಕ್ಸ್ಟ್ರಾ ಎಲೆನ ಕಟ್ ಮಾಡಿಬಿಡಬೇಕು. ಎಲ್ಲೆಲ್ಲಿ ಎಕ್ಸ್ಟ್ರಾ ಇದೆಯೋ ಅದನ್ನು ಮಾತ್ರ ಕಟ್ ಮಾಡಬೇಕು. ಪಿನ್ಸ್ ಎಲ್ಲ ಕಾಣುತ್ತಲ್ಲ, ಇದನ್ನು ಮುಚ್ಚೋಕ್ಕೋಸ್ಕರ ಇನ್ನೊಂದು ಸಣ್ಣ ಲೇಸ್ ಹಾಕಿ ಅದನ್ನು ಮುಚ್ಚಬೇಕು.
ಇವಾಗ ಒಂದು ಮುತ್ತು ಮತ್ತು ಒಂದು ಗೋಲ್ಡನ್ ಬೀಡ್ ಈ ಥರ ಹಾಕಿದ್ರೆ ಹೀಗೆ ಬರುತ್ತೆ. ಇದನ್ನು ಈ ತುದಿಯಲ್ಲಿ ಈ ಕೋನ್ ಮಾಡಿದ್ದೀವಲ್ಲ ಆ ಕೋನ್ಗೆ ಮಧ್ಯದಲ್ಲಿ ಚುಚ್ಚಬೇಕು. ನೋಡಿ, ಈ ತೋರಣ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಥರ ಬಾಳೆ ಎಲೆ ತೋರಣ ನೀವು ಮಾಡಿ ನಿಮ್ಮ ಬಾಗಿಲಿಗೆ ಹಾಕಿದ್ರೆ ನೋಡೋಕ್ಕೆ ಚೆಂದಾಗಿರುತ್ತೆ. ನೋಡಿದ್ರಲ್ಲ, ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಬಾಳೆ ಎಲೆಯಿಂದ ಸುಂದರವಾದ ತೋರಣವನ್ನ ತಯಾರಿಸಿ ಮನೆಯನ್ನ ಇನ್ನಷ್ಟು ಅಂದಗಾಣಿಸಬಹುದು. ನಿಮಗೂ ಇದು ಇಷ್ಟವಾಗಿದ್ದರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.